ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬೆಂಗಳೂರಿಂದ ಮಗಳ ಮನೆ ನೆದರ್ಲ್ಯಾಂಡ್ಸಿಗೆ ತಲುಪುವವರೆಗಿನ ಜರ್ನಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಬೆಂಗಳೂರು ಏರ್ಪೋರ್ಟಿಂದ ಎಮಿರೇಟ್ಸ್ ಫ್ಲೈಟಲ್ಲಿ ನಾವು ದುಬೈಗೆ ಹೊರಟ್ವಿ. ನೋಡಿ, ಎಮಿರೇಟ್ಸ್ ಫ್ಲೈಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಫ್ಲೈಟಲ್ಲಿ ಆ ಕಡೆ 3 ಈ ಕಡೆ 3 ಸೀಟ್ಗಳಿದ್ದರೆ, ಎಮಿರೇಟ್ಸಲ್ಲಿ ಆ ಕಡೆ 3 ಈ ಕಡೆ 3 ಮಧ್ಯದಲ್ಲಿ 4 ಸೀಟು. ಒಟ್ಟು 4, 3, 7, 3, 10 ಸೀಟು ಅಗಲವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಏರ್ ಹೋಸ್ಟೆಸ್ ಕೊಟ್ಟರೆ ಅಲ್ಲಿ ಎಲ್ಲ ಪ್ರತಿ ಸ್ಕ್ರೀನ್ ಮೇಲೆ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿಂದ ಹೊರಟು 3.5 ಗಂಟೆ ಜರ್ನಿ ಮಾಡಿ ದುಬೈಗೆ ಬಂದ್ವಿ. ದುಬೈಯಲ್ಲಿ ಫ್ಲೈಟ್ ಚೇಂಜ್ ಮಾಡೋದಿತ್ತು. ಎಮಿರೇಟ್ಸ್ ಫ್ಲೈಟೇ ಇನ್ನೊಂದು ಚೇಂಜ್ ಮಾಡೋದಿತ್ತು. ಹಾಗಾಗಿ ದುಬೈ ಏರ್ಪೋರ್ಟ್ ನೋಡಿ, ಆಹಾ, ಚಿನ್ನದಲ್ಲೇ ಮರ. ನೋಡಿ, ದುಬೈ ಏರ್ಪೋರ್ಟಲ್ಲಿ ಎಂಥ ಶಾಪ್ಗಳು ಎಷ್ಟೊಂದು ಇದೆ. ತುಂಬ ದೊಡ್ಡದು ದುಬೈ ಏರ್ಪೋರ್ಟು. ಹಾಗೆ ಅಲ್ಲೇ ಹತ್ತಿರನೇ ನಮ್ಮ ಇನ್ನೊಂದು ಫ್ಲೈಟ್, ಎಮಿರೇಟ್ಸ್ ಫ್ಲೈಟೇ ಚೇಂಜ್ ಮಾಡಿ ಆಮ್ಸ್ಟರ್ಡ್ಯಾಮಿನ ಫ್ಲೈಟ್ ಹತ್ತುವಂಥದ್ದಿತ್ತು. ಅಲ್ಲಿಗೆ ಹೊರಟ್ವಿ ನಾವು. ಲಗ್ಗೇಜು, ನಮ್ಮ ಕ್ಯಾಬಿನ್ ಲಗ್ಗೇಜ್ ಮಾತ್ರ ತೊಗೊಂಡು ಹೋಗೋಕ್ಕಿತ್ತು. ಇನ್ನು ಚೆಕ್ಕಿನ್ನೆಲ್ಲ ಅಲ್ಲೇ ಬಂದು ಆಮ್ಸ್ಟರ್ಡ್ಯಾಮಲ್ಲೇ ನಮಗೆ ಸಿಗೋದಿತ್ತು. ನೋಡಿ, ತೊಗೊಂಡು ನಾವು ಹೊರಟ್ವಿ. ಸ್ವಲ್ಪ ದೂರ ನಡ್ಕೊಂಡು ಹೋಗಿ ದುಬೈ ಏರ್ಪೋರ್ಟ್ ನೋಡ್ತಾ ಹಾಗೆ ಮುಂದೆ ಹೋಗಿ ನಮ್ಮ ಯಾವ ಎಮಿರೇಟ್ಸ್ ಫ್ಲೈಟ್ ಹತ್ತೀವಲ್ಲ ಆಮ್ಸ್ಟರ್ಡ್ಯಾಮಿಗೆ, ಅಲ್ಲಿ ಹೋಗಿ ಕುಳಿತುಕೊಂಡ್ವಿ. 2 ಗಂಟೆ ಟೈಮ್ ಇತ್ತು. ಅಲ್ಲಿ ಆರಾಮ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆಮೇಲೆ ದುಬೈ ಟೈಮು 3:45 ಗಂಟೆಗೆ, ನಮ್ಮ ಮಧ್ಯರಾತ್ರಿ 3:45 ಗಂಟೆಗೆ ಫ್ಲೈಟ್ ಇತ್ತು ಆಮ್ಸ್ಟರ್ಡ್ಯಾಮಿಗೆ. ಬೆಳಿಗ್ಗೆ 9:30 ಗಂಟೆಗೆ ನಾವು ಆಮ್ಸ್ಟರ್ಡ್ಯಾಮಿಗೆ ಬಂದು ತಲುಪಿದ್ವಿ. ಫ್ಲೈಟಲ್ಲಿ ಒಂದು ಸಣ್ಣ ನಿದ್ದೆ ಆಯಿತು ಅಷ್ಟೇ, ಜಾಸ್ತಿ ನಿದ್ದೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಸ್ಕ್ರೀನಲ್ಲಿ ಸ್ವಲ್ಪ ಅದು ಇದು ನೋಡಿಕೊಂಡು, ಫುಡ್ಡೆಲ್ಲ ಕೊಡ್ತಾರೆ ತಿಂದುಕೊಂಡು ಅಂತೂ ಆಮ್ಸ್ಟರ್ಡ್ಯಾಮಿಗೆ ಬಂದು ಇಳಿದ್ವಿ. ನೋಡಿ, ಫ್ಲೈಟ್ ಹತ್ತುವಾಗ ರಾತ್ರಿ ದುಬೈಯಿಂದ ಹೊರಟುವಲ್ಲ, ದುಬೈ ಏರ್ಪೋರ್ಟ್ ಹೇಗೆ ಎಲ್ಲ ಕಡೆ ಜಗಮಗ ಬೆಳಕಿನ ಹೇಗೆ ಕಾಣುತ್ತೆ ನೋಡಿ. ನೋಡೋಕ್ಕೆ ಕಣ್ಣಿಗೆ ತುಂಬ ಖುಷಿಯಾಯಿತು. ನಿದ್ದೆ ಅಂತೂ ಬರಲ್ಲ ಅಲ್ವಾ. ಫ್ಲೈಟಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಸಣ್ಣ ಪುಟ್ಟ ರೆಕಾರ್ಡಿಂಗು ಮಾಡಿಕೊಂಡೆ. ನಿಮಗೂ ತೋರಿಸಿದಾಗತ್ತಲ್ವ, ನಾನು ಹೇಳ್ತೀನಲ್ವ, ಏನೇ ಇದ್ದರೂ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು ಅಂತ. ಹಾಗಾಗಿ ದುಬೈ ಏರ್ಪೋರ್ಟಿಂದ ಫ್ಲೈಟ್ ಮೇಲೆ ಹತ್ತುವಾಗ, ಟೇಕ್ ಆಫ್ ಆಗುವಾಗ ನಾನು ಸ್ವಲ್ಪ ಲೈಟಿಂಗ್ಸು, ಏರ್ಪೋರ್ಟಲ್ಲಿ ಎಲ್ಲ ಒಂದಷ್ಟು ರೆಕಾರ್ಡ್ ಮಾಡಿಕೊಂಡೆ. ನಿಮಗೂ ತೋರಿಸಿದಾಗೆ ನನಗೂ ಖುಷಿ ಅಲ್ವಾ. ಹಾಗೆ ಹೋಗ್ತಾ ಸುಮಾರು ಗಂಟೆ, ಒಂದು 7-8 ಗಂಟೆ ಜರ್ನಿ ಅಲ್ಲಿಂದ ಆರಾಮ ಫ್ಲೈಟಲ್ಲಿ ಸಣ್ಣಕ್ಕೆ ಕಣ್ಣು ಕೂರ್ತಾ ನೋಡಿ ಹೇಗಿದೆ ಅಂತ. ಎಮಿರೇಟ್ಸ್ ತುಂಬ ಚೆನ್ನಾಗಿರುತ್ತೆ ಫ್ಲೈಟು. ಟೇಕ್ ಆಫ್ ಆಯಿತು ನೋಡಿ ನಮ್ಮ ಏರೋಪ್ಲೇನು. ಹಾಗೆ ಹೋಗಿ ಆಮ್ಸ್ಟರ್ಡ್ಯಾಮಿಗೆ ಕಣ್ಣು ಕೂರ್ತಾ, ಬೆಳಗಾಗ್ತಾ ಇತ್ತು ಅಲ್ಲಿ. ಈಗ ಸಮ್ಮರ್ ಅಲ್ವಾ, ಬೇಗ ಬೆಳಕಾಗಿರುತ್ತೆ. ಬೆಳಿಗ್ಗೆ ನೋಡಿ ಆಮ್ಸ್ಟರ್ಡ್ಯಾಮ್ ಹತ್ತಿರ ಬರ್ತಾ ನೋಡಿ ಹೆಂಗೆ ಕಾಣುತ್ತೆ. NS ಲಕ್ಷ್ಮೀನಾರಾಯಣ ಭಟ್ರ ನನಗೆ ಭಾವಗೀತೆ ನೆನಪಾಯಿತು. ಮೇಲೆ ನೀಲಿ ಆಗಸ, ಕೆಳಗೆ ತಾಯಿ ಭೂಮಿ ಹಾಡಿದೆಯಲ್ಲ. ಮೇಲೆ ನೀಲಿ ಆಗಸ, ಕೆಳಗೆ ತಾಯಿ ಭೂಮಿ, ದೇವರಿತ್ತ ಗಾಳಿ ನೀರು, ದೇವರಿತ್ತ ಗಾಳಿ ನೀರು ಹಂಗೆಲ್ಲಿದೆ ಸ್ವಾಮಿ. ನೋಡಿ ಅಲ್ವಾ, ಮೇಲೆ ಆಗಸ ಕೆಳಗೆ ಭೂಮಿ, ಎಲ್ಲವೂ ಇಳಿತಾ ಇರುವಾಗ ಫ್ಲೈಟು ಹಸಿರು ಕಾಣಕ್ಕೆ ಶುರುವಾಯಿತು. ಈಗ ವಿಂಟರ್ ಮುಗಿದು ಸಮ್ಮರ್ ಶುರುವಾಗ್ತಾ ಇದೆ ನೆದರ್ಲ್ಯಾಂಡ್ಸಲ್ಲಿ. ಎಲ್ಲಿ ನೋಡಿದರೂ ಹಸಿರು ನೀರು ಎಲ್ಲ ನೋಡೋಕ್ಕೆ ತುಂಬ ಚೆಂದ. ಹಾಗಾಗಿ ನಾನು ಅದನ್ನು ಖುಷಿ ಅನುಭವಿಸ್ತಾ ಏರೋಪ್ಲೇನ್ ಇಳಿಯೋ ಟೈಮ್ ಬಂತು. ಸೀದಾ ನೋಡಿ ಆಮ್ಸ್ಟರ್ಡ್ಯಾಮ್ ಏರ್ಪೋರ್ಟ್ ಹತ್ರ ಬರ್ತಾ ಇದೆ. ಫುಲ್ಲು ನಾರ್ತನ್ ಸೀ ಅದು ಎಲ್ಲ ಕಾಣ್ತಾ ಇದೆ ನೋಡಿ. ನಿಮಗೂ ತೋರಿಸಿದಾಗಾಯಿತು ಅನ್ನೋ ದೃಷ್ಟಿಯಿಂದ ನಾನು ಇದನ್ನೆಲ್ಲ ತೆಕ್ಕೊಂಡಿದ್ದೆ. ನನಗೂ ಮನಸ್ಸಿಗೆ ಖುಷಿ, ನಿಮಗೂ ತೋರಿಸೋಣ ಅದನ್ನು ಅಂತ. ಏನು ಸ್ಪೆಷಲ್ ಅಂತ ಏನಿಲ್ಲ ಅದು, ಆದರೆ ನನಗೆ ಖುಷಿ ಕೊಡುತ್ತೆ ಇವೆಲ್ಲ ತೋರ್ಸೋಕ್ಕೆ. ಅದಕ್ಕಾಗಿ ನಾನು ನೋಡಿ ಆಮ್ಸ್ಟರ್ಡ್ಯಾಮ್ ಸಿಟಿ ಎಲ್ಲ ಮೇಲಿಂದ ಹೆಂಗೆ ಕಾಣ್ತಾ ಇದೆ ಅಂತ ಬಂದು ಇಳಿದು ನಮ್ಮ ಲಗ್ಗೇಜ್ ಎಲ್ಲ ತಗೊಂಡು ಅಳಿಯ ಕರ್ಕೊಂಡು ಹೋಗ್ಲಿಕ್ಕೆ ಬರುವನಿದ್ದ, ಅವನಿಗೆ ಕಾಯ್ತಾ ಕೂತಿದ್ವಿ. ಹಾಗಾಗಿ ಚೆಕ್ಕಿನಾಗಿ, ಇಮ್ಮಿಗ್ರೇಷನ್ ಆಗಿ ಲಗ್ಗೇಜ್ ತಗೊಂಡು, ಲಗ್ಗೇಜ್ ತಗೊಂಡು ಇಮ್ಮಿಗ್ರೇಷನ್ ಆಗಿ ಹೊರಗಡೆ ಬರಬೇಕಲ್ವಾ, ಅದಕ್ಕೆ ಸುಮಾರು ಟೈಮ್ ಬೇಕು. ಅದೆಲ್ಲ ಮುಗಿಸಿ ನೋಡಿ, ನನಗೆ ಇದೇ ನೋಡೋಕ್ಕೆ, ಎಲ್ಲ ಕಡೆ ನೋಡೋಕ್ಕೆ ಚೆಂದ. ನನಗೆ ಎಷ್ಟು ಖುಷಿಯಾಗತ್ತೆ ಅಂದರೆ ಇವನ್ನೆಲ್ಲ ನೋಡಿದರೆ ಎಲ್ಲನೂ ಮರ್ತು ಬಿಡ್ತೀನಿ ನಾನು. ಒಳ್ಳೆ ನೋಡಿ, ತಿದ್ದಿ ಇಟ್ಟಂಗೆ ಚಿತ್ರ ಬಿಡಿಸಿದಂಗೆ ಇರುತ್ತೆ ನೋಡೋಕ್ಕೆ. ಅಷ್ಟು ಕ್ಲೀನ್ ನೀಟಾಗಿರುತ್ತಲ್ವಾ, ನೋಡೋಕ್ಕೆ ಖುಷಿ. ನೋಡಿ, ಫ್ಲೈಟ್ ಕೆಳಗೆ ಹೋಗ್ತಾ ಇದೆ, ಇಳಿಯೋಕ್ಕೆ ರೆಡಿ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಅಳಿಯನ ಜೊತೆ ನಾವು ಕಾರಲ್ಲಿ ಮಗಳ ಮನೆಗೆ ಹೊರಟ್ವಿ ಆಮ್ಸ್ಟರ್ಡ್ಯಾಮಿಂದ. ನೋಡಿ, ನಾನು ಅದಕ್ಕಿಂತ ಮೊದಲು ಇದು ಇಳಿಯುವಾಗ
ಫ್ಲೈಟ್ ನೋಡಿ ಹೇಗೆ ಕಾಣುತ್ತೆ, ಕೆಳಗೆ ಬರ್ತಾ ಇದೆ. ಅದನ್ನು ಪೂರ್ತಿ ಶೂಟಿಂಗ್ ಮಾಡಿದ್ದೆ ನಿಮಗೂ ತೋರಿಸ್ಬೇಕು ಅಂತ. ನೋಡಿ ರೋಡ್ಗಳೆಲ್ಲ ಕಾಣೋಕ್ಕೆ ಶುರುವಾಗತ್ತೆ. ಎಲ್ಲ ನೋಡಿದರೂ ಹಸಿರು, ಬಿಲ್ಡಿಂಗ್ಗಳು, ನೀರು, ಕೆನಾಲ್ಗಳು, ಎಲ್ಲ ಕಾಣ್ತಿರುತ್ತೆ. ಕಣ್ಣಿಗೆ ಹಬ್ಬ ಇವೆಲ್ಲ. ಹಾಗಾಗಿ ನೀವು ಅಲ್ಲೇ ಕೂತ್ಕೊಂಡು ಎಲ್ಲನೂ ನೋಡ್ಬೋದಲ್ವಾ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ನೋಡಲಿ ಅನ್ನೋದಕ್ಕಾಗಿ ನಾನು ಇದನ್ನೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ನಿಮಗೆ ತೋರಿಸೋದು. ಹಾಗೆ ನನಗೆ ಎಷ್ಟೊತ್ತಿಗೆ ಹೋಗಿ ಮೊಮ್ಮಗನ ಮೀಟ್ ಮಾಡ್ತೀನಿ, ಮೊಮ್ಮಗನೊಟ್ಟಿಗೆ ಮುಂದೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡ್ತೀನಿ ನಾನು. ಇವತ್ತು ಸಣ್ಣ ಕ್ಲಿಪ್ಪಿಂಗ್, ನಾನು ಹೋಗಿ ಅವನೊಟ್ಟಿಗಿದ್ದಿದ್ದು, ಆಮೇಲೆ ಮರುದಿವಸ ಬೆಳಿಗ್ಗೆ ಸ್ವಲ್ಪ ಆಟ ಆಡಿದ್ದು ಎಲ್ಲ ನಾನು ಕೊಡ್ತೀನಿ. ನೋಡಿ ನೀರೆಲ್ಲ ಹೇಗೆ ಕಾಣ್ತಾ ಇದೆ ನೋಡಿ, ಹಸಿರು ಹಸಿರು ಹಸಿರು, ಎಲ್ಲಿ ನೋಡಿ ಹಸಿರು. ಬಂತು ಈಗ ಫ್ಲೈಟ್ ಲ್ಯಾಂಡಿಂಗ್ ಆಗ್ತಾ ಇದೆ. ನೋಡಿ 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 ಲ್ಯಾಂಡಿಂಗ್ ಆಯಿತು. ಹೀಗೆ ವಿಮಾನದಲ್ಲಿ ದೊಡ್ಡ ಪ್ರಯಾಣ ಮುಗಿಸಿ ಬಂದು ಆಮ್ಸ್ಟರ್ಡ್ಯಾಮಲ್ಲಿ ಇಳಿದು ಲಗೇಜೆಲ್ಲ ತಗೊಂಡು ಅಳಿಯನಿಗಾಗಿ ಕಾಯ್ತಾ ಕೂತಿದ್ವಿ. ಇದು ವಿಮಾನ ಇಳಿಯುವ ಟೈಮಲ್ಲಿ ನಾನು ನಿಮಗೆ ಇನ್ನೊಂದು 5 ನಿಮಿಷ ಇದೆ ಅನ್ನುವಾಗ ಮಾಡ್ಕೊಂಡಿರೋದು. ಎಲ್ಲ ಕ್ಲಿಪ್ಪಿಂಗನ್ನು ಒಟ್ಟಿಗೆ ಸೇರಿಸಿ ಕೊಡ್ತೀನಲ್ವಾ, ಹಾಗಾಗಿ ನಾನು ತೋರಿಸ್ತಾ ಇರುವಂಥದ್ದು. ಹೀಗೆ ನೋಡಿ ಲ್ಯಾಂಡಿಂಗ್ ಆಯಿತು ವಿಮಾನ. ಎಮಿರೇಟ್ಸ್ ತುಂಬ ಚೆನ್ನಾಗಿರುತ್ತೆ. ಜರ್ನಿ ಸ್ವಲ್ಪನೂ ಸ್ಟ್ರೈನ್ ಆಗಲಿಲ್ಲ. ನೋಡಿ ಹೊರಗಡೆ ಬಂದು ಲಗೇಜ್ ಇಟ್ಕೊಂಡು ಕೂತಿದ್ವಿ, ಅಳಿಯನಿಗಾಗಿ ಕಾಯ್ತಾ ಇದ್ವಿ. ನಾವು ಬಂದು 10 ನಿಮಿಷದೊಳಗೆ ಅಳಿಯನು ಬಂದುಬಿಟ್ಟ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಹಾಗಾಗಿ ನೋಡಿ ಅಳಿಯ ಬಂದಿರೋದು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದರು. ನಾವು ಎಲ್ಲಿ ಕೂತಿದ್ದೀವಿ ಅಂತ ಗೊತ್ತಿರೋದಿಲ್ವಲ್ಲ, ಇಲ್ಲಿದ್ದೀವಿ ಅಂತ ಕಾಲ್ ಮಾಡಿ ಹೇಳಿದ್ವಿ. ಹಾಗಾಗಿ ಅಳಿಯನು ಬಂದ. ಆಮೇಲೆ ನಾವು ಸ್ಕೀಪೋಲ್ ಏರ್ಪೋರ್ಟ್ ಆಮ್ಸ್ಟರ್ಡ್ಯಾಮ್, ಅಲ್ಲಿಂದ ಹೊರಗಡೆ ಕಾರ್ ಪಾರ್ಕಿಂಗ್ ಕಡೆಗೆ ಹೊರಟ್ವಿ. ಕಾರ್ ಪಾರ್ಕಿಂಗ್ ಹೋಗಿ ಕಾರ್ ಹತ್ಕೊಂಡು ಸುತ್ತಮುತ್ತ ಎಲ್ಲ ನೋಡ್ತಾ, ಎಲ್ಲ ಕಡೆ ಹಸಿರು, ಹೇಗೆ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ರೋಡ್ ಸೈಡಿಗೆ ಸ್ಪೀಡ್ ಟ್ರೈನ್ ಹೋಗ್ತಾ ಇತ್ತು. ಹಾಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು. ಆಮೇಲೆ ಅಲ್ಲಿ ಹೋಗ್ತಾ ನನಗೆ ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಪಕ್ಕನೇ ಅದೇ ಹೇಳಿದ್ನಲ್ಲ, ಏರೋಪ್ಲೇನೆಲ್ಲ ಬರೋದು, ಇಳಿಯೋದು, ಹತ್ತೋದು ಎಷ್ಟು ಚೆಂದ ಕಾಣ್ತಾ ಇತ್ತು. ನನಗದು ಮೂವ್ ಆಗ್ತಾ ಇರ್ತೀವಲ್ಲ, ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ಸ್ ಎಲ್ಲ ನೋಡಿಕೊಂಡು ಆಮ್ಸ್ಟರ್ಡ್ಯಾಮ್ ಸಿಟಿಯಿಂದ ನಮಗೆ 1:30 1:45 ಗಂಟೆ ಜರ್ನಿ ಮಗಳಿರುವಲ್ಲಿಗೆ. ಹಾಗೆ ಆ ಊರಿಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಹೋಗ್ತಾ ಹೋಗ್ತಾ ಆಯಿತು, ಮಗಳ ಊರಿಗೆ ಬಂದು ಆಯಿತು. ಮಗಳ ಮನೆ ಹತ್ತಿರ ಬಂದುಬಿಟ್ವಿ. ನೋಡಿ ಅಲ್ಲೆಲ್ಲ ಮನೆಗಳು ಈ ರೀತಿಯೇ ಇರುತ್ತೆ. ಮುಂದೆ ನಾನು ನಿಮಗೆಲ್ಲ ಡಿಟೇಲಾಗಿ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ. ಮನೆಗಳು ಹೇಗಿರುತ್ತೆ, ರೋಡ್ಗಳು ಹೇಗಿರುತ್ತೆ, ಎಲ್ಲದ್ರ ಬಗ್ಗೆನೂ ನಿಮಗೂ ತಿಳಿಸ್ತೀನಿ ನಾನು. ಖುಷಿ ಸಿಗುತ್ತಲ್ವ, ಒಂದೊಂದು ಹೊಸ ಕಂಟ್ರಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಲ್ಲ ತುಂಬ ಖುಷಿ ಇರುತ್ತೆ. ಬಂದು ಮಗಳ ಮನೆ ಹತ್ತಿರ ಕಾರ್ ಪಾರ್ಕಿಂಗ್ ಮಾಡಿ ಮನೆ ಒಳಗೆ ಹೋಗ್ತಾ ಇದ್ವಿ. ನೋಡಿ ತೆಗ್ದ ಅಮ್ಮ ಚಾನ ಮಾಡೋಕ್ಕೋಗಿದ್ದಾಳ. ಹೋದ ಬಂಗಾರಿ, ಎಂತ ತೋರಿಸ್ತಿ, ಎಂತ ಬೇಕು ಮಾಡ್ತಿದ್ಯಾ? ನಾನು ನಂಗೆ ಮಾಡೋಕ್ಕೆ ಬರೋಲ್ಲ ಇದನ್ನ. ಬುಕ್ ಇದೆ, ನೀ ಮಾಡಬೇಕು, ನಾನು ನೋಡ್ತೀನಿ ಅಷ್ಟೇ. ನಂಗೆ ಅದಕ್ಕನಷ್ಟು ಬ್ರೈನು ಶಾರ್ಪ್ ಇಲ್ಲಪ್ಪ. ಅದು ಅದೆಲ್ಲ ಜೋಡ್ಸೋಕ್ಕೆ ಎಲ್ಲ ನಂಗೆ ಗೊತ್ತೇ ಇಲ್ಲ. ಈ ಸಣ್ಣ ಸಣ್ಣ ಪೀಸ್ ಎಲ್ಲ ಜೋಡ್ಸೋಕ್ಕೆ ಮ್ಯಾಗ್ನೆಟ್ ಇದೆಯಾ? ನೋಡಿ ನೋಡಿ ಅದಿತ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ನಂದು ಮೊಮ್ಮಗಂದು ನೋಡಿ ಬಬಲ್ಸ್ ಬಿಡೋದು ಆಟ ನಡೀತಾ ಇದೆ. ನೋಡಿ ನೀವು ನೋಡಿ ಖುಷಿಪಡಿ. ಎಲ್ಲೋ ಐತಲ್ಲ, ಅಜ್ಜ ನೋಡಲೇ ಇಲ್ಲ. ನೋಡು ಪಾಪ, ಅಜ್ಜ ನೋಡ್ಬೇಕಲ್ಲ. ಇಲ್ಲಿ ಅಯ್ಯಪ್ಪೋ, ಒಬ್ಬ ಸಿಕ್ಲೇ ಇಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಸಿಕ್ತಾ? ಇನ್ನು ಬಿಗ್ ಬಿಗ್ ಅದಿತಾ? ಸಿಕ್ತಾ? ಎಷ್ಟು ಸಿಕ್ತು? ಹೋಯ್ತು ಹೋಯ್ತು. ಇಲ್ಲಿ ಇಲ್ಲಿ, ಈ ಕಡೆ ಈ ಕಡೆ ಈ ಕಡೆ. ಇಲ್ಲಿ ನೋಡು. ತೆಗಿ ತೆಗಿ ತೆಗಿ. ಇಲ್ಲಿ 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 ನೋಡಿಲ್ಲಿ ಎಷ್ಟು ಹರ್ತು. ಅದೇ ಮೇಲಾಯ್ತು ಮೇಲಾಯ್ತು. ಎಲ್ಲಾಯ್ತು?
ಅಬ್ಬಾ, ಇಷ್ಟೊಂದು I got carried. ಓ, I got carried. ಇಲ್ಲಿ ಇಲ್ಲಿ ಅದಿದೆ ಇಲ್ಲಿ ಬಂತು ನೋಡು. ಒಬ್ಬರಿ ನೋಡಿ ನಿನ್ ಬ್ಯಾಕ್ ಸೈಡ್ ಎಷ್ಟಿದೆ ನೋಡು. ಅಬ್ಬ ಅಬ್ಬ ಎಲ್ಲ ತೆಗೆದು ಬಿಡ್ತಿದಾನಪ್ಪ ಅವನು ಹೀರೋ. ಇಲ್ಲಿ ಕೆಳಗೆ ನಂಗೆ ಹಾಕ್ಬೇಕು. ನಿಂಗೆ ಹಾಕ್ಲಾ ಮತ್ತೆ ನಿಂಗೆ ಹಾಕ್ಲಾ. ಹೀಗೆ ಮೊಮ್ಮಗನ ಜೊತೆ ಆಟ ಆಡ್ತಾ ಹೇಗೆ ಸಮಯ ಹೋಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ನಿಮಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಸಿಗ್ತಾ ಇರ್ತೇನೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.